ನಮಸ್ಕಾರ. ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಜೊತೆ ಸ್ಪರ್ಧೆಗಿಳಿದಿರೋ ಈ ಜಗತ್ತಲ್ಲಿ ನಮ್ಮತ್ರ ಒಂದು ಸ್ಪೆಷಲ್ ಪವರ್ ಇದೆ ಗೊತ್ತಾ? ಅದು ಕೇವಲ ಲಾಜಿಕ್ ಅಥವಾ ಡೇಟಾದಿಂದ ಬರೋದಲ್ಲ, ಅದು ನಮ್ಮಲ್ಲೇ, ನಮ್ಮ ಮೂಲದಲ್ಲೇ ಇದೆ. ಬನ್ನಿ ಇವತ್ತು ಅದರ ಬಗ್ಗೆನೇ ಮಾತಾಡೋಣ. ಸರಿ, ಒಂದೇ ಒಂದು ಕ್ಷಣ ಯೋಚನೆ ಮಾಡಿ. ನಾವು ಎಐನ ಬೀಟ್ ಮಾಡ್ಬೇಕು ಅಂತ ಹೊರಟು ನಾವೇ ಅದ್ರ ಥರ ಯೋಚನೆ ಮಾಡೋಕೆ ಶುರು ಮಾಡ್ಬಿಟ್ಟಿದೀವಾ? ನಮ್ಮ ಮನುಷ್ಯ ಸಹಜ ಗುಣಗಳನ್ನೆಲ್ಲ ಮರೆತು ಬರೀ ಲಾಜಿಕ್ ಹಿಂದೆ ಬಿದ್ದಿದ್ದೀವಾ? ಇದು ನಾವು ನಮ್ಗೆ ನಾವೇ ಕೇಳ್ಕೊಳ್ಳೇಬೇಕಾದ ಒಂದು ಪ್ರಶ್ನೆ. ನೋಡಿ, ಸಮಸ್ಯೆಯ ಮೂಲನೇ ಇಲ್ಲೇ ಇರೋದು. ಸ್ಕೂಲ್ ಇರ್ಲಿ, ಆಫೀಸ್ ಇರ್ಲಿ, ಎಲ್ಲಿ ನೋಡಿದ್ರೂ ಲಾಜಿಕ್, ಡೇಟಾ ಇದಕ್ಕೆ ಫಸ್ಟ್ ಪ್ರಿಫರೆನ್ಸ್. ಈ ಓಟದಲ್ಲಿ ಮಷೀನ್ಗಳಿಗೆ ಮಾಡೋಕ್ಕಾಗದೇ ಇರೋ ನಮ್ಮ ಅದ್ಭುತ ಶಕ್ತಿಗಳನ್ನೇ ನಾವು ಮರಿತಿದ್ದೀವಿ. ಇದು ನಮ್ಮನ್ನ ಸ್ಟ್ರಾಂಗ್ ಮಾಡೋ ಬದಲು ಎಐ ಮುಂದೆ ವೀಕ್ ಮಾಡ್ತಿದೆ. ಹಾಗಾದ್ರೆ ಇದಕ್ಕೆ ದಾರಿ ಏನು? ಇಲ್ಲಿದೆ ನೋಡಿ, ಒಂದು ಹೊಸ ಐಡಿಯಾ. ಅದರ ಪೇರು ಪ್ರೈಮಲ್ ಇಂಟೆಲಿಜೆನ್ಸ್. ಇದು ಬರೀ ಬುದ್ಧಿವಂತಿಕೆಯಲ್ಲ, ಇದು ನಮ್ಮಲ್ಲಿರೋ ಸಹಜ ಸಾಮರ್ಥ್ಯಗಳನ್ನ ಮತ್ತೆ ಹುಡುಕಿಕೊಳ್ಳೋ ಒಂದು ಕಲೆ. ಹಾಗಾದ್ರೆ ಏನಿದು ಪ್ರೈಮಲ್ ಇಂಟೆಲಿಜೆನ್ಸ್ ಅಂದ್ರೆ? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ನಮ್ಮ ಇಂಟ್ಯೂಷನ್, ಕಲ್ಪನೆ, ಭಾವನೆ ಮತ್ತೆ ಕಾಮನ್ ಸೆನ್ಸ್, ಈ ಎಲ್ಲದರ ಒಂದು ಸೂಪರ್ ಕಾಂಬಿನೇಷನ್. ಇದು ನಮ್ಮ ಲಾಜಿಕಲ್ ಬ್ರೈನ್ಗೆ ಒಂದು ರೀತಿ ಸಪೋರ್ಟ್ ಸಿಸ್ಟಮ್ ಇದ್ದ ಹಾಗೆ. ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇದು ಸದ್ಯಕ್ಕಂತೂ ಎಐಗೆ ಮಾಡಕ್ಕಾಗಲ್ಲ. ಈ ಪ್ರೈಮಲ್ ಇಂಟೆಲಿಜೆನ್ಸ್ಗೆ 4 ಪಿಲ್ಲರ್ಸ್ ಇವೆ. ಮೊದಲನೇದು ಇಂಟ್ಯೂಷನ್, ಅಂದ್ರೆ ನಮ್ಮ ಒಳಗಿನ ಧ್ವನಿ. ಯಾವುದೇ ಡೇಟಾ ಇಲ್ಲದಿದ್ರೂ ಇದು ಸರಿ, ಇದು ತಪ್ಪು ಅಂತ ಹೇಳುತ್ತಲ್ಲ ಅದು. ಎರಡನೇದು ಕಲ್ಪನೆ, ಅಂದ್ರೆ ಹೊಸ ಹೊಸ ಸಾಧ್ಯತೆಗಳನ್ನ ಸೃಷ್ಟಿ ಮಾಡೋ ಪವರ್. ಮೂರನೇದು ಭಾವನೆ, ಇದು ಯಾವುದು ನಮಗೆ ಮುಖ್ಯ ಅಂತ ದಾರಿ ತೋರಿಸೋ ಒಂದು ಕಂಪಾಸ್ ಇದ್ದಾಗೆ. ಮತ್ತು 4ನೇದು ಕಾಮನ್ ಸೆನ್ಸ್, ಅಂದ್ರೆ ಈ ಜಗತ್ತು ಹೇಗೆ ಕೆಲಸ ಮಾಡುತ್ತೆ ಅನ್ನೋ ಪ್ರಾಕ್ಟಿಕಲ್ ನಾಲೆಡ್ಜ್. ಇದ್ರ ಅಸಲಿ ಪವರ್ ಎಲ್ಲಿದೆ ಗೊತ್ತಾ? ಮಷೀನ್ಗಳು ದೊಡ್ಡ ದೊಡ್ಡ ಡೇಟಾ ಪ್ಯಾಟರ್ನ್ಗಳನ್ನ ಹುಡುಕಿದ್ರೆ ನಾವು ಆ ಪ್ಯಾಟರ್ನ್ಗೆ ಮ್ಯಾಚ್ ಆಗದೇ ಇರೋ ಆ ಒಂದು ಸಂಘ ವಿಚಿತ್ರವಾದ ಪಾಯಿಂಟ್ ಇದೆಯಲ್ಲ, ಅದನ್ನ ಹಿಡಿತೀವಿ. ಅದೇ ನಮ್ಮ ಸೂಪರ್ ಪವರ್. ಎಐ 1000 ಮರಗಳನ್ನ ನೋಡಿದ್ರೆ ನಾವು ಆ 1000ದಲ್ಲಿರೋ ಒಂದೇ ಒಂದು ವಿಭಿನ್ನ ಎಲೆಯನ್ನ ಗುರ್ತಿಸ್ತೀವಿ. ಅನಿಶ್ಚಿತತೆ ಇದ್ದಾಗ ದಾರಿ ಕಂಡುಹಿಡಿಯೋದೇ ನಮ್ಮ ಕಲೆ. ಆದ್ರೆ ನಮ್ಗೊತ್ತಿಲ್ದ ಹಾಗೆ ನಾವು ಈ ಶಕ್ತಿಯನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀವಿ. ಒಂದು ರೀತಿ ಲಾಜಿಕ್ ಟ್ರ್ಯಾಪಲ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿ, ವ್ಯತ್ಯಾಸ ಎಷ್ಟು ಕ್ಲಿಯರ್ ಆಗಿದೆ. ಮಷೀನ್ಗಳು ಸ್ಪೀಡ್ ಮತ್ತೆ ಸ್ಕೇಲ್ನಲ್ಲಿ ನಮ್ಮನ್ನ ಸೋಲ್ಸ್ಬೋದು ನಿಜ, ಆದ್ರೆ ಕತೆಗಳನ್ನ ಹೇಳೋದು, ಗೊಂದಲವನ್ನ ಅರ್ಥ ಮಾಡ್ಕೊಳ್ಳೋದು, ಬೇರೆಯವರ ಭಾವನೆಗಳನ್ನ ಅರಿಯೋದು, ಇದು ನಮ್ಮ ಹೋಮ್ ಗ್ರೌಂಡ್. ನಾವು ಅವರ ಸ್ಪೀಡ್ ಗೇಮ್ ಆಡೋದನ್ನ ಬಿಟ್ಟು ನಮ್ಮದೇ ಆದ ಡೀಪ್ ಗೇಮ್ ಆಡೋಕೆ ಶುರು ಮಾಡಬೇಕು. ಈ ಟೇಬಲ್ ನಮ್ಮ ತಪ್ಪುಗಳನ್ನ ಕ್ಲೀನಾಗಿ ತೋರಿಸುತ್ತೆ. ನಾವು ಡೇಟಾನೇ ಫೈನಲ್ ಸತ್ಯ ಅನ್ಕೊಂಡಿದೀವಿ. ಆದ್ರೆ ಪ್ರೈಮಲ್ ಇಂಟೆಲಿಜೆನ್ಸ್ ಹೇಳುತ್ತೆ, ಒಂದು ನಿಮಿಷ, ಆ ಡೇಟಾ ಹಿಂದ್ರೋ ಕತೆ ಏನು ಅಂತ ಹುಡುಕೋ ಅಂತ. ಯಾಕಂದ್ರೆ ನಂಬರ್ಗಳು ಏನು ನಡೀತಿದೆ ಅಂತ ಹೇಳಿದ್ರೆ ಕತೆಗಳು ಯಾಕೆ ನಡೀತಿದೆ ಅಂತ ವಿವರಿಸ್ತೆ. ಈ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಯಾಕೆ ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹಾಗಾದ್ರೆ ಈ ಪವರ್ನ ಮತ್ತೆ ನಮ್ದಾಗಿಸ್ಕೊಳ್ಳೋದು ಹೇಗೆ? ಗುಡ್ ನ್ಯೂಸ್ ಏನಂದ್ರೆ ಇದಕ್ಕೊಂದು ಸಿಂಪಲ್ ಟ್ರೈನಿಂಗ್ ಪ್ಲಾನ್ ಕೂಡ ಇದೆ. ಇದನ್ನ ನಾವು ಇವತ್ತಿಂದಲೇ ಶುರು ಮಾಡ್ಬೋದು. ಇದು ಸುಮ್ನೆ ಹೇಳೋ ಮಾತಲ್ಲ. ಮಿಲಿಟರಿಯ ಸ್ಪೆಷಲ್ ಫೋರ್ಸಸ್ ಜೊತೆ ಮಾಡಿದ ಟ್ರಯಲ್ಸ್ ಅಲ್ಲಿ ಈ ಟ್ರೈನಿಂಗ್ ಅವರ ಡಿಸಿಷನ್ ಮೇಕಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡಿದೆ ಅಂತ ಪ್ರೂವ್ ಆಗಿದೆ. ಅಂದ್ರೆ ಇದು ರಿಯಲ್ ಆಗಿ ವರ್ಕ್ ಆಗತ್ತೆ. ಈ 6 ಸ್ಟೆಪ್ಸ್ಗಳನ್ನ ನೋಡಿ. ನೋಡಕ್ಕೆ ಸಿಂಪಲ್ ಅನಿಸಿದ್ರೂ ತುಂಬಾ ಪವರ್ಫುಲ್. ಮೊದಲನೇದು, ನಾವು ತಗೊಳ್ಳೋ ಡಿಸಿಷನ್ ಹಿಂದಿರೋ ಸ್ಟೋರಿ ಏನು ಅಂತ ಗಮನಿಸೋದು. ಎರಡನೇದು, ಡೇಟಾದಲ್ಲಿರೋ ಪ್ಯಾಟರ್ನ್ ಬ್ರೇಕ್ ಮಾಡ್ತಿರೋ ಪಾಯಿಂಟ್ ಯಾವುದು ಅಂತ ಹುಡ್ಕೋದು. ಮೂರನೇದು, ಹೀಗಾಗಿದ್ರೆ ಏನಾಗ್ತಿತ್ತು ಅಂತ ತಲೆಯಲ್ಲೇ ಓಡಿಸ್ ನೋಡೋದು. 4ನೇದು, ನಮ್ಮ ಭಾವನೆಗಳು ನಮ್ಮ ಯೋಚನೆ ಮೇಲೆ ಹೇಗೆ ಎಫೆಕ್ಟ್ ಮಾಡ್ತಿದೆ ಅಂತ ಅರ್ಥ ಮಾಡ್ಕೊಳ್ಳೋದು. 5ನೇದು, ಇದು ಮನುಷ್ಯನಾಗಿ ಯೋಚಿಸಿದ್ರೆ ಸರಿ ಅನ್ನಿಸ್ತಾ ಅಂತ ಕೇಳ್ಕೊಳ್ಳೋದು. ಮತ್ತು ಕೊನೆಯದಾಗಿ, ನಮ್ಮ ಅನಿಸಿಕೆ ಬಗ್ಗೆ ಬೇರೆಯವರ ಫೀಡ್ಬ್ಯಾಕ್ ತಗೊಳ್ಳೋದು. ಇದನ್ನ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇದು ನಮ್ಮ ಸೆಕೆಂಡ್ ನೇಚರ್ ಆಗ್ಬಿಡುತ್ತೆ. ಸರಿ, ಇದೆಲ್ಲ ಸರಿ. ಆದ್ರೆ ಇವತ್ತಿನ ಈ ಫಾಸ್ಟ್ ಜಗತ್ತಲ್ಲಿ ಇದೆಲ್ಲ ಯಾಕೆ ಇಷ್ಟು ಮುಖ್ಯ? ಕೊನೆಯಲ್ಲಿ ಈ ಒಂದು ಮಾತು ಎಲ್ಲವನ್ನೂ ಹೇಳ್ಬಿಡುತ್ತೆ. ನಮ್ಮ ಕಥೆಗಳು, ನಮ್ಮ ಭಾವನೆಗಳು, ನಮ್ಮ ಕಲ್ಪನೆಗಳು, ಇವು ನಮ್ಮ ವೀಕ್ನೆಸ್ ಅಲ್ಲ, ಇವೇ ನಮ್ಮ ಸ್ಟ್ರೆಂತ್. ಈ ಎಐ ಯುಗದಲ್ಲಿ ಇವೇ ನಮ್ಮ ಅತಿದೊಡ್ಡ ಆಯುಧಗಳು, ಮಷೀನ್ಗಳಿಂದ ನಮ್ಮನ್ನ ಬೇರೆ ಮಾಡೋ ಸೂಪರ್ ಪವರ್ಗಳು. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಕೊನೆಯಲ್ಲಿ ಉಳಿಯೋ ಪ್ರಶ್ನೆ ಒಂದೇ. ನಮ್ಮ ಸುತ್ತಮುತ್ತ ಡೇಟಾ ಆ್ಯಂಡ್ ಅಂಕಿಅಂಶಗಳ ಒಂದು ಸಮುದ್ರನೇ ಇದೆ ನಿಜ, ಆದ್ರೆ ಆ ಸಮುದ್ರದ ಆಚೆ ಇರೋ ಕಥೆಯನ್ನ ನೋಡೋ ಶಕ್ತಿ ನಮ್ಮಲ್ಲಿದೆ. ಹಾಗಾದ್ರೆ ಇವತ್ತಿನಿಂದ ಆ ನಂಬರ್ಗಳ ಆಚೆಗಿನ ಯಾವ ಕಥೆಯನ್ನ ನೋಡೋಕೆ ನಾವು ಆಯ್ಕೆ ಮಾಡ್ಕೊಳ್ಳೋಣ?